ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮ್ಮೊಂದಿಗೆ ಪಿಂಪಲ್ಸನ್ನು ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು, ಒಂದೆರಡು ದಿನದಲ್ಲಿ ಯಾವ ರೀತಿ ಅದನ್ನು ಕಡಿಮೆ ಮಾಡ್ಕೊಳ್ಳೋದು, ಅದು ಮದ್ದನ್ನು ಯೂಸ್ ಮಾಡಿ ಅನ್ನೋ ಒಂದು ಟಿಪ್ಪನ್ನು ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನೊಂದು ಲೈನ್ಸನ್ನು ಓದಿದ್ದೆ. ಅದೇನು ಅಂತಂದರೆ, ನೀರಿನಲ್ಲಿ ಸ್ನಾನ ಮಾಡಿದರೆ ಬಟ್ಟೆ ಬದಲಾಯಿಸಬಹುದು, ನೀರಿನಲ್ಲಿ ಸ್ನಾನ ಮಾಡಿದರೆ ಬಟ್ಟೆ ಬದಲಾಯಿಸಬಹುದು, ಆದರೆ ಬೆವರಿನಲ್ಲಿ ಸ್ನಾನ ಮಾಡಿದರೆ ಇತಿಹಾಸವನ್ನೇ ಬದಲಿಸಬಹುದು. ಬೆವರಿನಲ್ಲಿ ಸ್ನಾನ ಮಾಡಿದರೆ ಇತಿಹಾಸವನ್ನೇ ಬದಲಾಯಿಸಬಹುದು. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ದಿನಕ್ಕೆಲ್ಲ ನೀರಿನಲ್ಲಿ ಒಂದು 2-3 ಸಲ ಆದರೂ ಸ್ನಾನ ಮಾಡ್ತೀವಿ, ಆದರೆ ಬೆವರಿನಲ್ಲಿ ಸ್ನಾನ ಮಾಡೋದು ತುಂಬ ಕಡಿಮೆ. ಅಂತಂದರೆ ಅಷ್ಟು ಕಷ್ಟಪಟ್ಟರೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಒಂದಲ್ಲ ಒಂದಿನ ನಾವು ಇತಿಹಾಸವನ್ನೇ ಸೃಷ್ಟಿಸ್ಬೋದು. ಕಷ್ಟಕ್ಕೆ, ನಾವು ಕಷ್ಟಪಟ್ಟ ಬೆವರಿಗೆ ಪ್ರತಿಫಲ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಯಾರು ಕೂಡ ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಇರುವಂಥ ಸಮಯವನ್ನು ಸರಿಯಾಗಿ ಬಳಸ್ಕೊಂಡು, ಏಕೆಂದರೆ ಈ ಸಮಯ ಮತ್ತೆ ನಾಳೆ ಸಿಗೋದಿಲ್ಲ, ನಾಳೆ ಸಮಯ ನಾಡಿದ್ದು ಸಿಗೋದಿಲ್ಲ. ಹಾಗಾಗಿ ನಮ್ಮ ಹತ್ರ ಎಷ್ಟು ಸಮಯವಿದೆಯೋ, ಎಷ್ಟು ನಮ್ಮ ಹತ್ರ ಉಪಕರಣಗಳಿದ್ದಾವೆ, ಅದರಲ್ಲೇ ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಪಿಂಪಲ್ಸನ್ನು ಹೋಗಲಾಡಿಸೋ ಮದ್ದು ಯಾವುದು ಅಂತ ನೋಡೋಣ. ಸೊ ಪಿಂಪಲ್ಸ್ಗೆ ಒಂದು ಮದ್ದು ಯಾವುದಂತಂದರೆ, ಈಗ ಅಂಬಿ ಅರಿಶಿನ ಅಂತ ಸಿಗುತ್ತಲ್ಲ, ಅಂಬಿ ಅರಿಶಿನ ಸಾಣಿ ಕಲ್ಲಿರ್ತದೆ ಮನೆಯಲ್ಲಿ, ಆ ಸಾಣಿಕಲ್ಲಲ್ಲಿ ಸರಿಯಾಗಿ ಅದನ್ನು ತೇಯಬೇಕು. ಅಂದರೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ತೇದು ಅದರಲ್ಲಿ ಬರುವಂತಹ ಒಂದು ಗಂಧವನ್ನು ನಾವು ಮುಖಕ್ಕೆ ಹಚ್ಕೊಳ್ಬೇಕು. ಅಂದರೆ ನೈಟ್ ಇದನ್ನು ಹಚ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಅದನ್ನು ವಾಶ್ ಮಾಡಿದರೆ ಒಂದು 2-3 ದಿನದಲ್ಲೇ ಆಲ್ಮೋಸ್ಟ್ ಹೋಗ್ತವೆ. ಇದನ್ನು ನಾನು ಕೂಡ ಯೂಸ್ ಮಾಡಿದ್ದೀನಿ, ಯಾಕಂದರೆ ನನಗೆ ಮೊದಲು ತುಂಬಾ ಪಿಂಪಲ್ಸ್ ಆಗ್ತಿದ್ದು. ನಾನು ಕೂಡ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ದೆ, ಆದರೆ ಹೋಗಲಿಲ್ಲ. ಹಾಗಾಗಿ ಈ ಉಪಾಯವನ್ನು ಬಳಸಿದೆ. ಒಂದು 2-3 ದಿನದಲ್ಲೇ ಆಲ್ಮೋಸ್ಟ್ ಕವರ್ ಆಗುತ್ತೆ. ಮತ್ತು ನಿಮ್ಗೆ ಏನಾದರೂ ಹಾಗೆ ಆಗ್ತಾವ, 1-2 ಈ ರೀತಿ ಪಿಂಪಲ್ಸ್ ಆಗ್ತಿದ್ದಾವ ಅಂತ ಅಂದ ತಕ್ಷಣವೇ ಈ ರೀತಿ ಗಂಧದ ಥರ ತೇಯ್ದು ಅದನ್ನು ಎಲ್ಲೆಲ್ಲಿ ಆಗಿದ್ದಾವೆ ನೋಡಿರಿ ಅಲ್ಲಿ ಹಚ್ಕೊಂಡು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿಬಿಡ್ತದೆ, ಹೋಗೇ ಬಿಡ್ತವೆ. ಹಾಗಾಗಿ ಇದು ಮತ್ತು ನಿಮ್ಗೆ ಸ್ಕಿನ್ನಿಗೂ ಕೂಡ ಗ್ಲೋ ಕೊಡ್ತದೆ ನೋಡೋದಕ್ಕೆ. ಯಾಕಂದರೆ ಇದರಲ್ಲಿ ಅರಿಶಿಣದ ಅಂಶನೂ ಕೂಡ ಇರ್ತದೆ, ಒಂದು ಕಸ್ತೂರಿ ಪರಿಮಳವನ್ನು ಕೂಡ ಇದು ಹೊಂದಿರ್ತದೆ. ಹಾಗಾಗಿ ನಮ್ಮ ಮುಖಕ್ಕೂ ಕೂಡ ಗ್ಲೋ ಬರುತ್ತೆ ಮತ್ತು ನಮಗಾದಂಥ ಪಿಂಪಲ್ಸ್ ಕೂಡ ಹೋಗ್ತವೆ. ಈ ರೀತಿಯಾಗಿ ಮಾಡಿದಂಥ ಮದ್ದನ್ನು ನಾನು ಯೂಸ್ ಮಾಡಿರೋದ್ರಿಂದನೇ ನಿಮ್ಗೆ ಹೇಳ್ತಾ ಇರೋದು. ಯಾಕಂದರೆ ಇದರಿಂದ ಆದಂಥ ಬೆನಿಫಿಟ್ ಏನಂತ ಗೊತ್ತಿಲ್ಲದೆ ಸುಮ್ಮನೆ ಹೇಳೋದು ತಪ್ಪಾಗುತ್ತೆ. ಹಾಗಾಗಿ ಇದರಿಂದ ಆದಂಥ ಒಂದು ಲಾಭ ಏನು ಅಂತ ನನಗೆ ಗೊತ್ತು. ಯಾಕಂದರೆ ಪಿಂಪಲ್ಸಿಂದ ನಾನು ಕೂಡ ತುಂಬಾ ಅನುಭವಿಸಿದ್ದೀನಿ. ಹೇಗಪ್ಪ ಅದನ್ನು ಹೋಗಲಾಡಿಸೋದು ಅಂತೇಳಿ ಅಲ್ಲಿ ಇಲ್ಲಿ ತುಂಬ ಕೇಳಿದ್ದೀನಿ, ಹಾಸ್ಪಿಟ್ಲೆಲ್ಲ ತೋರಿಸಿದ್ದೀನಿ, ಆದರೆ ಹೋಗಲಿಲ್ಲ. ಆದರೆ ಇದನ್ನು ಯೂಸ್ ಮಾಡಿದ ಮೇಲೆ ಎಲ್ಲ ಪಿಂಪಲ್ಸ್ ಕಡಿಮೆ ಆದವು. ಹಾಗಾಗಿ ಯಾರು ಪಿಂಪಲ್ಸಿಂದ ಒಂದು ನೋವನ್ನು ಅನುಭವಿಸ್ತಾ ಇದ್ದೀರಿ ಅವರಿಗೆಲ್ಲ ಈ ಒಂದು ಟಿಪ್ಸ್ ತುಂಬಾ ಯೂಸ್ ಆಗ್ಬೋದು. ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು 2-3 ದಿನ ಆದರೂ ಕಂಟಿನ್ಯೂ ಫಾಲೋ ಮಾಡಿರಿ, ಆಗಲೇ ನಿಮಗೆ ಆ ರಿಸಲ್ಟ್ ಏನಂತ ಗೊತ್ತಾಗುತ್ತೆ. ಕೇವಲ 1 ದಿನದಲ್ಲಿ ಅದು ಗೊತ್ತಾಗಂಗಿಲ್ಲ.